ರಾಜ್ಯ ಕಾಂಗ್ರೆಸ್ನಲ್ಲಿ ನಿರ್ದಿಷ್ಟ ಸಮುದಾಯಗಳನ್ನ ಗುರಿಯಾಗಿಸಿಕೊಂಡು ರಾಜಕೀಯ ನಾಯಕರು ಊಟದ ನೆಪದಲ್ಲಿ ಆಡಿಸ್ತಾ ಇದ್ದ ಚದುರಂಗದಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿಸುವಲ್ಲಿ ಡಿಕೆ ಶಿವಕುಮಾರ್ ನಿನ್ನೆ ಯಶಸ್ವಿಯಾದ ಹಾಗೆ ಕಾಣಿಸ್ತಾ ಇದೆ. ಕಾರಣ ಇವತ್ತು ಪರಮೇಶ್ವರ್ ಅವರು ಡಿನ್ನರ್ ಮೀಟಿಂಗ್ ಅನ್ನು ಕರೆದಿದ್ರು. ಆದರೆ ಅದು ಕ್ಯಾನ್ಸಲ್ ಆಗಿದೆ, ಮುಂದೂಡಿಕೆ ಆಗಿದೆ ಅಂತ ಅವರೇ ಪತ್ರಿಕಾ ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ. ಇದು ಡಿಕೆ ಶಿವಕುಮಾರ್ ಉಳಿಸಿದ ದಾಳದ ಪರಿಣಾಮ ಅಂತಾನೆ ವಿಶ್ಲೇಷಣೆಗಳು ಕೇಳಿಬರ್ತದೆ. ಆ ಮೂಲಕ ಎದುರಾಳಿಗಳಿಗೆ ಡಿಕೆಶಿ ಮೊದಲ ಚೆಕ್ ಮೇಟ್ ಅನ್ನ ಕೊಟ್ಟಿದ್ದಾರೆ. ವಿದೇಶ ಪ್ರವಾಸದಿಂದ ವಾಪಸ್ ಆಗ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ತಮ್ಮ ರಾಜಕೀಯ ವಿರೋಧಿಗಳಿಗೆ ತಮ್ಮದೇ ತಂತ್ರಗಾರಿಕೆಯ ಮೂಲಕ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಚಿವ ಪರಮೇಶ್ವರ್ ಡಿನ್ನರ್ ಪಾಲಿಟಿಕ್ಸ್ಗೆ ಡಿಕೆ ಶಿವಕುಮಾರ್ ಸ್ಪೀಡ್ ಬ್ರೇಕರ್ ಹಾಕಿದ್ರ, ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕಿಸಿದ್ರ ಡಿಸಿಎಂ ಅನ್ನೋದು ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಮತ್ತೆ ಈ ರೀತಿ ಹೈಕಮಾಂಡ್ ಮೂಲಕ ಡಿನ್ನರ್ಗಳಿಗೆ ಬ್ರೇಕ್ ಹಾಕಿಸುವಂತಹ ಪ್ರಕ್ರಿಯೆ ಇದೆ, ಫಸ್ಟ್ ಅಲ್ಲ ಡಿ ಕೆ ಶಿವಕುಮಾರ್ ಕಡೆಯಿಂದ. ಲಾಸ್ಟ್ ಟೈಮ್ ನಿಮಗೆ ನೆನಪಿರ್ಬೋದು, ಬಹಳ ಮುಂದಿನ ಸಿಎಂ ಇವರು, ಮುಂದಿನ ಸಿಎಂ ಅವರು ಅಂತೆಲ್ಲ ಹೇಳ್ತಾ ಇದ್ದಾಗ, ಬ್ಯಾಟಿಂಗ್ ಮಾಡ್ತಾ ಇದ್ದಾಗ, ಜೆಂಟ್ಲ್ಮನ್ ಅಗ್ರಿಮೆಂಟ್ ಆಗೇ ಇಲ್ಲ ಅಂತೆಲ್ಲ ಕೆಲವರು ಮಾತಾಡ್ತಾ ಇದ್ದಾಗ ಅವರು ಬಾಯಿ ಮುಚ್ಚಿಸೋ ಕೆಲಸವನ್ನ ಕೂಡ ನೇರವಾಗಿ ಹೈಕಮಾಂಡ್ ಮುಖಾಂತರನೇ ಮಾಡಿದ್ರು. ಈಗಲೂ ಅಂಥದ್ದೇ ತಂತ್ರಗಾರಿಕೆಯನ್ನ ಅನುಸರಿಸಿದ್ದಾರೆ. ದಲಿತ ಶಾಸಕ ಹಾಗೂ ಸಚಿವರ ಡಿನ್ನರ್ ಪಾಲಿಟಿಕ್ಸ್ಗೆ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದ್ರ ಈಗಷ್ಟೇ ಮಾಹಿತಿ ನಾವು ಕೊಡ್ತಾ ಇದ್ವಿ. ರಾಜ್ಯದಲ್ಲಿ ಪವರ್ ವಾರ್ ಜಟಾಪಟಿ ಹಾಗಾದ್ರೆ ಮತ್ತಷ್ಟು ಜೋರಾಗುತ್ತಾ? ಈಗ ಸುಮ್ಮನೆ ಕೂತ್ಕೊಳ್ಳುತ್ತಾ ಇನ್ನೊಂದು ಬಣ? ಬಿಕಾಸ್ ಅದು ಹಿನ್ನಡೆ ಅಲ್ವಾ, ತಾತ್ಕಾಲಿಕ ಹಿನ್ನಡೆ ಆದಂಗಲ್ವಾ. ಸೊ ಈ ವಿಚಾರ ಪವರ್ ಶೇರಿಂಗ್ ಸಮರ ಪ್ರತಿಷ್ಠೆಯ ಕದನಕ್ಕೆ ನಾಂದಿ ಹಾಡುತ್ತಾ ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಚೆಕ್ಮೇಟ್ಗೆ ಕೌಂಟರ್ ಕೊಡೋದಕ್ಕೆ ಸಿದ್ದು ಬಣ್ಣದ ತಯಾರಿ ಹೇಗಿದೆ ಅನ್ನೋದು ಮತ್ತೊಂದು ಪ್ರಶ್ನೆಯಾಗಿ ಉಳಿತಾ ಇದೆ. ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಕೊಟ್ಟಂತಹ ದೂರ್ ಏನು ಹಾಗಾದ್ರೆ, ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೂಡ ನಾವು ತೋರಿಸ್ತಾ ಇದ್ದೀವಿ ನಿಮ್ಗೆ. ಇನ್ನೊಂದು ಕಡೆಗೆ ನಾನು ವಿದೇಶಕ್ಕೆ ಹೋಗಿದ್ದಾಗ ಸಿಎಂ ಬಣ ಸಭೆಯನ್ನ ಸೇರಿದೆ ಅನ್ನೋದು ಸಹಜವಾಗಿ ಡಿಕೆ ಶಿವಕುಮಾರ್ ಅವರ ಕೆಂಪಗಾಗ್ಸಿದೆ. ಡಿನ್ನರ್ ಹೆಸರಲ್ಲಿ ಪ್ರತ್ಯೇಕ ಸಭೆಯನ್ನ ಮಾಡಿರೋದು ಸರಿ ಅಲ್ಲ ಅನ್ನೋದನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಈ ಅಭಿಪ್ರಾಯ ಅಂದ್ರೆ, ಶಾಸಕರ ಮೇಲೆ ನನಗೆ ನಿಯಂತ್ರಣ ಹೊಟ್ಟೋಗುತ್ತೆ, ಪಕ್ಷಕ್ಕದ ಮುಜುಗರ ಅಂತೆಲ್ಲ ಅವರು ವಿವರಿಸಿದ್ದಾರೆ. ಡಿನ್ನರ್ ಮೀಟಿಂಗ್ ಬಗ್ಗೆ ತರಹೇವಾರಿ ಸುದ್ದಿ ಹಬ್ಬಿದೆ, ಇದು ಪಕ್ಷಕ್ಕೆ ಗೇನ್ ಆಗ್ತಾ ಇಲ್ಲ, ಲಾಸ್ ಆಗ್ತಿದೆ ಅನ್ನೋದು ಅವ್ರ ಮಾತಿನ ತಾತ್ಪರ್ಯ. ಡಿನ್ನರ್ ಪಾಲಿಟಿಕ್ಸ್ ನಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ. ಮನೆಯೊಂದು 3 ಬಾಗ್ಲು 4 ಬಾಗ್ಲು ಅಂತೆಲ್ಲ ದಿನ ಬೆಳಗಾದ್ರೆ ಕಾರ್ಯಕರ್ತರು ಕೇಳಿಸ್ಕೊಳ್ಬೇಕಂದ್ರೆ ಏನ್ ಮೆಸೇಜ್ ಅದು ಅಂತ ಕೇಳಿದ್ದಾರೆ ಅವರು. ಇಂತಹ ಚಟುವಟಿಕೆಗಳನ್ನ ನಿಲ್ಲಿಸುವಂತೆ ಸೂಚಿಸಿ ಅಂತ ಹೈಕಮಾಂಡ್ಗೆ ಕೇಳಿದ್ದಾರೆ. ನಾನು ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರೆ ಬೇರೆ ಸಂದೇಶ ಡೆಫಿನೆಟ್ಲಿ ಹೋಗುತ್ತೆ ಅಂತ ಕೂಡ ಹೇಳಿದ್ದಾರೆ. ತಮ್ಮ ರಾಜಕೀಯ ಪ್ರಸ್ತುತತೆ ಏನು ಅನ್ನೋದನ್ನ ನಾನು ತೋರಿಸಿದ್ರೆ ಏನು ಸಂದೇಶ ಹೋಗುತ್ತೆ? ಪಕ್ಷದ ಅಧ್ಯಕ್ಷನಾಗಿ ಪಕ್ಷದ ಶಿಸ್ತು ಮುಖ್ಯ ಅಂತ ನಾನು ಸುಮ್ಮನಿದ್ದೀನಿ. ವಿಧೇಯ ವಿದ್ಯಾರ್ಥಿ ಆಗಿರೋದು ನನಗೆ ಬೇರೆ ಆಯ್ಕೆ ಇದೆ ಅಂತ ಅಲ್ಲ, ನನಗೊಂದು ಲೀಡರ್ಶಿಪ್ ಇದೆ ಅಂತೆಲ್ಲ ಅವರು ಹೇಳಿದಾರಂತೆ. ಅವರು ವೀಟೋ ಪವರನ್ನು ಬಳಸಿ ಇಲ್ಲಿ ಬ್ರೇಕ್ ಹಾಕ್ಸಿದ್ದಾರೆ.